ಬೈಬಲಲ್ಲಿರುವಂಥ ಯಾವುದೇ ಒಂದು ವಚನಕ್ಕೆ, ಒಂದು ಮಾತಿಗೆ ಸರಿಯಾದಂಥ ರೀತಿಯಲ್ಲಿ ಉತ್ತರ ಸಿಗದಲೇ ಇದ್ದರೆ, ಆ ವಚನ ಸರಿಯಾದಂಥ ರೀತಿಯಲ್ಲಿ ಅರ್ಥವಾಗದಲೇ ಇದ್ದರೆ, ಅದರ ಮೇಲಿನ ವಚನ ಕೆಳಗಿನ ವಚನವನ್ನು ಓದಬೇಕು. ಆ ಮೇಲಿನ ವಚನ ಕೆಳಗಿನ ವಚನವನ್ನು ಓದಿದ್ರೂ ಕೂಡ ಅರ್ಥವಾಗಲಿಲ್ಲ ಅಂತಂದರೆ ಅದನ್ನು ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯವನ್ನು ಓದಬೇಕು. ಆ ಒಂದು ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯವನ್ನು ಓದಿದ್ರೂ ಕೂಡ ಅರ್ಥವಾಗಲಿಲ್ಲ ಅಂದರೆ ಹಿಂದಿನ ಪುಸ್ತಕ ಮುಂದಿನ ಪುಸ್ತಕವನ್ನು ಓದಬೇಕು. ಬೈಬಲನ್ನು ಯಾವತ್ತು ಸಂದರ್ಭಾನುಸಾರವಾಗಿ ಓದಿದ್ರೆ ಮಾತ್ರವೇ ಬೈಬಲ್ ಎನ್ನುವಂಥದ್ದು ಅರ್ಥವಾಗುತ್ತಿಲ್ಲ ಅಂದರೆ ಅರ್ಥವಾಗಲ್ಲ. ನಾವೇನೋ ಕಥೆಗಳ ರೀತಿಯಲ್ಲಿ ಓದ್ಕೊಂಡೋದ್ರೆ ಏನೂ ಗೊತ್ತಾಗಲ್ಲ. ಯಾವುದೇ ಒಂದು ಮಾತನ್ನು ನಾವು ಓದಿ ಆ ಮಾತಿನ ಅರ್ಥ ಏನು ಎಂಬುದಾಗಿ ನಾವು ಹುಡುಕಿ ಅದನ್ನು ಅರ್ಥ ಮಾಡಿಕೊಂಡಾಗಲೇ ಅರ್ಥವಾಗುತ್ತೆ. ಬಿಟ್ಟರೆ ನಾವು ಮೇಲೆ ಮೇಲೆ ಓದ್ಕೊಂಡು ಹೋದರೆ ಏನೂ ಕೂಡ ಅದರಿಂದ ಅರ್ಥವಾಗಲ್ಲ. ಮತ್ತೆ ಒಂದು ವೇಳೆ ನಾವೇನಾದರೂ ಆ ಒಂದು ಟೆಂಪರರಿಯಾಗಿ ನಾವು ಏನೋ ಬೇಗ ಅರ್ಥ ಮಾಡಿಕೊಳ್ಬೇಕು ಹುಡುಕದಲ್ಲೇನೆ ಅಂತ ಅಂದರೆ ನಾವು ತಪ್ಪಾಗಿನೇ ಅರ್ಥ ಮಾಡಿಕೊಳ್ತೀವಿ. ಯಾಕೆಂದರೆ ಸೈತಾನನು ನಮ್ಮನ್ನು ದಾರಿ ಮರಳಿಸುವಂಥವನಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿದು